ವ್ಯಕ್ತಿ ಆರಾಧಕರಿಗೆ ಡಿಕೆ ಶಿವಕುಮಾರ್ ಮಾತಿನ ಮೂಲಕವಾಗಿ ಚಾಟಿ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಬಣಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿರುವಂತಹ ಮಾತು ಡಿಕೆ ಶಿವಕುಮಾರ್ ಅವರಿಂದ. ವ್ಯಕ್ತಿ ಆರಾಧಕರಿಗೆ ಈ ಮೂಲಕವಾಗಿ ಚಾಟಿ ಏಟನ್ನ ಕೊಟ್ಟಿದ್ದಾರೆ ಮಾತಿನ ಮೂಲಕ. ವ್ಯಕ್ತಿ ಪೂಜೆ ಬಿಡಿ, ಪಕ್ಷದ ಪೂಜೆ ಮಾಡಿ. ಇದನ್ನ ಹಿಂದೆ ಕೂಡ ಹೇಳಿದ್ರು, ಆದ್ರೆ ಇವತ್ತು ಇದನ್ನ ಹೇಳ್ತಾ ಇರೋದಕ್ಕೆ ಒಂದಷ್ಟು ಅರ್ಥ ಇದ್ದ ಹಾಗಿದೆ. ಒಬ್ಬೊಬ್ಬರ ಹೇಳಿಕೆಗಳನ್ನು ಗಮನಿಸಿ ಅಲ್ಲಿ ಕೌಂಟರ್ ಕೊಡುವಂತಹ ಪ್ರಯತ್ನವನ್ನ ಡಿಕೆ ಮಾಡದಂತೆ ಕಾಣಿಸ್ತಾ ಇದೆ. ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರದು, ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿ ಆಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಬಸವರಾಜ್ ಗದ್ದಲ್ ಅವರು ಶಾಸಕರಾಗಿದ್ದಾರೆ, ಚೇರ್ಮನ್ ಇದ್ದಾರೆ. ನಮ್ಮ ಮಂತ್ರಿಗಳಂತ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ ಶಾಸಕ ಇಲ್ಲದೆ ಹೋದ್ರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ, ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರದು, ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿ ಆಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಬಸವರಾಜ್ ಗದ್ದಲ್ ಅವರು ಶಾಸಕರಾಗಿದ್ದಾರೆ, ಚೇರ್ಮನ್ ಇದ್ದಾರೆ. ವ್ಯಕ್ತಿ ಆರಾಧಕರಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ವ್ಯಕ್ತಿ ಪೂಜೆ ಬೇಡ, ಪಕ್ಷದ ಪೂಜೆ ಮಾಡಿ ಅಂತ ಹೇಳಲಿಕ್ಕೆ ಚಂದ, ಮಾಡೋದು ಕಷ್ಟ. ಈ ಹಿಂದೆ ಸಿದ್ದರಾಮಯ್ಯನವರು ಶಾಸಕರ ಬೆಂಬಲ ಬೇಕು ಅಂತ ಹೇಳಿದ್ರು, ಅದರಂತೆ ಅವರ ಪರ ನಾಯಕರುಗಳು ಕೂಡ ಹೇಳಿದ್ರು. ಹಾಗೆಯೇ ಅದು ಗುಂಪುಗಾರಿಕೆ ಒಂದು ಭಾಗ ಅಂತ ಪರೋಕ್ಷವಾಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಆದರೆ ರಾಜಕಾರಣದಲ್ಲಿ ಈ ರೀತಿ ವ್ಯಕ್ತಿ ಪೂಜೆ ಮಾಡೋದ್ರಿಂದಾಗಿಯೇ, ಗುಂಪುಗಾರಿಕೆ ಮಾಡೋದ್ರಿಂದಾಗಿಯೇ ಅದರ ಲಾಭವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅರಿವಿದೆ. ಹಾಗಾಗಿ ಹೇಳಿಕೆ ಕೊಡೋರಿಗೆ ಈ ಮೂಲಕವಾಗಿ ಕೌಂಟರ್ನ ಕೊಡ್ತಾರೆ ವಿನಃ ಅವರು ಅದನ್ನ ಪಾಲನೆ ಮಾಡ್ಕೊಂಡೇ ಬಂದಿದ್ದಾರೆ. ಅದನ್ನ ಬಿಟ್ಟು ಅವರೇನು ಮುಂದಕ್ಕೆ ಹೋಗಿಲ್ಲ. ಸದ್ಯ ಒಬ್ಬರಿಗೊಬ್ರು ಹೇಳಿಕೆಗಳನ್ನ ಕೊಡ್ತಾ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಷ್ಟೇ.